ಎರಡನೇ ಮುಖ್ಯ ಪ್ರಶ್ನೆ, ಮುಂದಿನಗಳನ್ನು ಪರೀಕ್ಷಿಸಿ. ಇದರಲ್ಲಿ 2 ಉಪಪ್ರಶ್ನೆಗಳಿವೆ. ಇದನ್ನು ಒಂದೊಂದಾಗಿ ಉತ್ತರದಲ್ಲಿ ಬಿಡಿಸೋಣ. ಬನ್ನಿ ಮಕ್ಕಳೇ. ಮುಖ್ಯ ಪ್ರಶ್ನೆ 2ರಲ್ಲಿ 1ನೇ ಉಪಪ್ರಶ್ನೆ, 18 ಗುಣಿಲೆ ಬ್ರ್ಯಾಕೆಟ್ 7 ಪ್ಲಸ್ ಬ್ರ್ಯಾಕೆಟ್ -3 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ 18 ಗುಣಿಲೆ 7 ಪ್ಲಸ್ ಬ್ರ್ಯಾಕೆಟ್ 18 ಗುಣಿಲೆ -3 ಅಂತ ಐತಿ. ಇದನ್ನು ಮೊದಲು ಏನು ಮಾಡಬೇಕು, ಅವರ್ಣಗಳು ಇಲ್ಲಿ ಅವರ್ಣದ ಒಳಗಡೆ ಅವರ್ಣ ಅದ, ಅದನ್ನು ಬಿಡಿಸ್ಕೊಳ್ಬೇಕು. ಆದ್ದರಿಂದ 18 ಹೆಂಗದಂಗೆ ಗುಣಿಲೆ ಹೆಂಗದಂಗು ಬ್ರ್ಯಾಕೆಟ್ 7 ಹೆಂಗದ. ಈಗ ಅವರ್ಣ ಬಿಡಿಸ್ಬೇಕಂತಂದ್ರೆ ಮೊದಲು ಏನು ಮಾಡಬೇಕು, ಅವರ್ಣದಲ್ಲಿ ಇದ್ದಂಥ ಚಿಹ್ನೆ ಹೊರಗಡೆ ಇದ್ದಂಥ ಚಿಹ್ನೆ ಗುಣಾಕಾರ ಮಾಡ್ಕೋಬೇಕು. ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಈಸ್ ಈಕ್ವಲ್ ಟು -3 ಆಗುತ್ತದೆ. ಇದು ಒಂದು ಚಿಕ್ಕ ಅವರ್ಣವನ್ನು ಹೊಂಟೋಯ್ತು, ದೊಡ್ಡ ಅವರ್ಣ ಹೆಂಗದ ಹಂಗೆ ಈಸ್ ಈಕ್ವಲ್ ಟು 18. ಇದನ್ನು ಅವರ್ಣ ಬಿಡಿಸ್ಕೊಳ್ಬೇಕಂತ ಇವು 2 ಗುಣಾಕಾರ ಮಾಡ್ಕೋಬೇಕು. 18 7 126 ಪ್ಲಸ್ ಅವರ್ಣ ಇದನ್ನು ನಾವು ನೇರವಾಗಿ ಬಿಡಿಸಿದೆವು. ಇದು ಪ್ಲಸ್ ಇಂಟು ಮೈನಸ್ -3. 18 3 54 -54 ಬಂತು. ಇದು 18 ಗುಣಿಲೆ 7 -3 ಅವನ್ನ ಬಿಡಿಸ್ಕೊಳ್ಬೇಕಂತಂದ್ರೆ ಕಳಿಬೇಕು. ಕಳೆದಾಗ 7ರಲ್ಲಿ 3 ಕಳೆದಾಗ 4 ಈಸ್ ಈಕ್ವಲ್ ಟು ಇದು 126 ಹೆಂಗದ ಹಂಗೆ. ಇದು ಅವನ್ನ ಬಿಡಿಸ್ಕೊಳ್ಬೇಕಂತಂದ್ರೆ ಪ್ಲಸ್ ಇಂಟು ಮೈನಸ್ ಮಾಡಿದಾಗ -54 ಆಗುತ್ತೆ. 54 ಬರದೆ ಸಮನಾಗಿದೆ. 18 4 72 ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಧನ ಚಿಹ್ನೆ ಇರ್ತದೆ, ಅದರಿಂದ ಧನ ಚಿಹ್ನೆ ಸಮನಾಗಿದೆ. 126ರಲ್ಲಿ 54 ಕಳೆದಾಗ 72. ಅದು ದೊಡ್ಡ ಸಂಖ್ಯೆ ಯಾವುದು, 126 ಅದ. ಅದರಲ್ಲಿ ಮುಂದೆ ಚಿಹ್ನೆ ಇಲ್ಲ ಅಂತಂದ್ರೆ ಧನ ಇರ್ತದೆ, ಧನ 72. ಈಗ ಆದ್ದರಿಂದ LHS ಈಸ್ ಈಕ್ವಲ್ ಟು RHS ಪರೀಕ್ಷಿಸಿ ಅಂತಂದಾಗ ಎರಡೂ ಬದಿಯಲ್ಲಿ ಏನು ಮಾಡಬೇಕು, ಸಮ ಉತ್ತರನ್ನು ಬರಬೇಕು ಅಂತಂದ್ರೆ ಈ ರೀತಿ ಬಿಡಿಸ್ಬೇಕು. ನೆಕ್ಸ್ಟ್ ಇದೇ ರೀತಿ 2ನೇ ಉಪಪ್ರಶ್ನೆ, ಬ್ರ್ಯಾಕೆಟ್ -21 ಗುಣಿಲೆ ಬ್ರ್ಯಾಕೆಟ್ -4 ಪ್ಲಸ್ ಬ್ರ್ಯಾಕೆಟ್ -6 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ -21 ಗುಣಿಲೆ -4 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಬ್ರ್ಯಾಕೆಟ್ -21 ಗುಣಿಲೆ -6 ಬ್ರ್ಯಾಕೆಟ್ ಕ್ಲೋಸ್. ಮೊದಲು ಈ ಅವರ್ಣಗಳನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ಅವರ್ಣದ ಒಳಗಡೆ ಮೈನಸ್ ಐತಿ, ಹೊರಗಡೆ ಏನಿಲ್ಲ ಅಂತಂದ್ರೆ ಪ್ಲಸ್ ಇರ್ತದೆ. ಪ್ಲಸ್ ಇಂಟು -21 ಅವರ್ಣ ಹೊಂಟೋಯ್ತು. ಗುಣಿಲೆ ಇಲ್ಲಿ 2 ಚಿಕ್ಕ ಅವರ್ಣಗಳಂತ ಸ್ಮಾಲ್ ಬ್ರ್ಯಾಕೆಟ್ ಬಿಡಿಸ್ಕೊಳ್ಳೋಣ. ಆನಂತರ ಸ್ಕ್ವೇರ್ ಬಿಡಿಸ್ಕೊಳ್ಳೋಣ. ಪ್ಲಸ್ ಇಂಟು -4 ಪ್ಲಸ್ ಇಂಟು -6 ಬ್ರ್ಯಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು ಬ್ರ್ಯಾಕೆಟ್ ಹೆಂಗದಂಗು ಪ್ಲಸ್ ಇಂಟು -21 ಇಂಟು ಪ್ಲಸ್ ಇಂಟು -4 ಬ್ರ್ಯಾಕೆಟ್ ಕ್ಲೋಸ್ ಪ್ಲಸ್ ಇಂಟು -21 ಇಂಟು ಪ್ಲಸ್ ಇಂಟು -6 ಚಿಕ್ಕ ಬ್ರ್ಯಾಕೆಟ್ ಅಂತಂದ್ರೆ ಸ್ಮಾಲ್ ಬ್ರ್ಯಾಕೆಟ್ ಎಲ್ಲ ಹೋದು. ಈಗ ಸ್ಕ್ವೇರ್ ಬ್ರ್ಯಾಕೆಟನ್ನು ಬಿಡಿಸೋಣ. -21 ಹೆಂಗದಂಗೆ ಇಂಟು ಇದು ಸ್ಕ್ವೇರ್ ಬ್ರ್ಯಾಕೆಟ್ ಬಿಡಿಸ್ಬೇಕಂತ ಒಳಗಿದ್ದಂಥ ಚಿಹ್ನೆಗಳನ್ನು ಯಾವ ಚಿಹ್ನೆ ಅದ ಕ್ರಿಯೆಯನ್ನು ಮುಗಿಸ್ಬೇಕು. ಇಲ್ಲಿ ಮೈನಸ್ ಐತಿ, ಇನ್ನೂ ಮೈನಸ್ ಐತಿ. 2 ಸಜಾತಿ ಚಿಹ್ನೆಗಳಿದ್ದಾಗ ಏನು ಮಾಡಬೇಕು, ಕೂಡಿಸ್ಕೊಳ್ಬೇಕು. ಕೂಡಿಸ್ಕೊಂಡಾಗ 4 ಮತ್ತು 6 ಕೂಡಿಸಾಗ 10 ಐತಿ. ದೊಡ್ಡ ಸಂಖ್ಯೆ 6 ಅದ, ಅದ್ರ ಮುಂದೆ ಮೈನಸ್ ಅದ, -6 ಬರ್ಕೊಳ್ಬೇಕು. ಸಮನಾಗಿದೆ. ಈ ಬ್ರ್ಯಾಕೆಟ್ ಬಿಡಿಸ್ಬೇಕಂತಂದ್ರೆ ಒಳಗಿದ್ದಂಥ ಚಿಹ್ನೆಗಳನ್ನು ಗುಣಾಕಾರ ಮಾಡಬೇಕು. ಇಲ್ಲಿ ಗುಣಾಕಾರ ಅದ 21 ಗುಣಿಲೆ 4 ಅಂತ 84 ಆಗುತ್ತದೆ. 21 4 84. 2 ಸಮ ಚಿಹ್ನೆಗಳು ಇದ್ದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಉತ್ತರದಲ್ಲಿ ಬರೀಬೇಕು. ಪ್ಲಸ್ ಇದನ್ನು 26 6 126 ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ 2 ಸಮ ಚಿಹ್ನೆಗಳಿದ್ದಾಗ ಮೈನಸ್ ಇಂಟು ಮೈನಸ್ ಏನಾಯಿತು ಈಸ್ ಈಕ್ವಲ್ ಟು ಪ್ಲಸ್ ಅಂತ ಬರ್ಕೊಳ್ಬೇಕು. 21 10 220 ಸಮನಾಗಿದೆ. ಈ 2 ಕೂಡಿಸ್ಕೊಳ್ಬೇಕು. ಪ್ಲಸ್ ಚಿಹ್ನೆ ಇರುವುದರಿಂದ ಕೂಡಿಸ್ಕೊಳ್ಬೇಕು. 4 ಮತ್ತು 6 ಕೂಡಿಸಾಗ 10, 10ಕ್ಕೆ 0 ಕೈಲೇ 1. ಇದು 8 ಮತ್ತು 12 ಕೂಡಿಸಾಗ ಎಷ್ಟು 20, 20 ಕೈಲೇ 1 ಇದರಿಂದ ಇದು ಕೂಡಿಸಾಗ 21 210 ಪ್ಲಸ್ 210 ಎರಡೂ ಬದಿಯಲ್ಲಿ ಏನು ಸಮ ಉತ್ತರ ಬರೋದ್ರಿಂದ LHS ಈಸ್ ಈಕ್ವಲ್ ಟು RHS ಸಮವಾಗಿದೆ ಅಂತ ಏನು ಮಾಡಬೇಕು, ಬರೀಬೇಕು. ಇಲ್ಲಿಗೆ 2ನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ.